ಒಂದು ದಿನ ಕಂಸ ಎಂಬ ಕ್ರೂರ ರಾಜನು ಮಥುರಾ ರಾಜ್ಯವನ್ನು ಆಳುತ್ತಿದ್ದನು. ಅವನು ತನ್ನ ಸಹೋದರಿ ದೇವಕಿ ಮತ್ತು ಮಾವ ವಸುದೇವ ಅವರನ್ನು ಬಂಧಿಸುತ್ತಿದ್ದನು. ಕಾರಣ ದೇವವಾಣಿ ಹೇಳಿತ್ತು, ದೇವಕಿಯ 8ನೇ ಮಗನೇ ಕಂಸನ ಅಂತ್ಯ ಮಾಡುತ್ತಾನೆ ಎಂದು. ಆ ಕಾರಣದಿಂದ ಕಂಸ ದೇವಕಿಯ ಮಕ್ಕಳನ್ನು ಕೊಲ್ಲಿಸುತ್ತಿದ್ದನು. ಆದರೆ 8ನೇ ಮಗನಾಗಿ ಜನಿಸಿದ ಕೃಷ್ಣನು ಅದ್ಭುತವಾಗಿ ರಕ್ಷಿಸಲ್ಪಟ್ಟು ಗೋಕುಲದಲ್ಲಿ ಬೆಳೆದನು. ವರ್ಷಗಳು ಕಳೆದವು. ಕೃಷ್ಣನು ಯುವಕನಾದನು. ಕಂಸನು ಕೃಷ್ಣನನ್ನು ಕೊಲ್ಲಲು ಯೋಚಿಸಿ ಅವನನ್ನು ಮಥುರಾಗೆ ಆಹ್ವಾನಿಸಿದನು. ಅಲ್ಲಿ ದೊಡ್ಡ ಕುಸ್ತಿ ಸ್ಪರ್ಧೆ ಏರ್ಪಡಿಸಿದ್ದನು. ಕೃಷ್ಣ ಮತ್ತು ಬಲರಾಮರು ನಗರಕ್ಕೆ ಬಂದಾಗ ಜನರು ಸಂತೋಷದಿಂದ ಅವರನ್ನು ಸ್ವಾಗತಿಸಿದರು. ಮೊದಲು ಕಂಸನು ತನ್ನ ಭಯಾನಕ ಆನೆಯಾದ ಕುವಲಾಯಪೀಡನನ್ನು ಕೃಷ್ಣನ ಮೇಲೆ ಬಿಡಿಸಿದನು. ಆದರೆ ಕೃಷ್ಣನು ಆ ಆನೆಯನ್ನು ಸೋಲಿಸಿದನು. ನಂತರ ದೊಡ್ಡ ಪಹಲ್ವಾನರಾದ ಚಾನುರ ಮತ್ತು ಮುಷ್ಟಿಕರನ್ನು ಕಳುಹಿಸಿದನು. ಕೃಷ್ಣ ಮತ್ತು ಬಲರಾಮರು ಅವರನ್ನು ಕೂಡ ಸೋಲಿಸಿದರು. ಇದನ್ನು ಕಂಡ ಕಂಸ ಕೋಪಗೊಂಡನು. ತಕ್ಷಣ ಕೃಷ್ಣನು ವೇಗವಾಗಿ ಅರಮನೆಯ ವೇದಿಕೆಗೆ ಹಾರಿಹೋದನು. ಕಂಸನ ಕಿರೀಟವನ್ನು ಕೆಳಗೆ ಬೀಳಿಸಿ ಅವನನ್ನು ಹಿಡಿದು ನೆಲಕ್ಕುರುಳಿಸಿದನು. ನಂತರ ಯುದ್ಧದಲ್ಲಿ ಅವನನ್ನು ಸಂಹರಿಸಿದನು. ಕಂಸನ ಮರಣದೊಂದಿಗೆ ಮಥುರಾ ಜನರು ಭಯದಿಂದ ಮುಕ್ತರಾದರು. ಕೃಷ್ಣನು ತನ್ನ ತಾಯಿ ದೇವಕಿ ಮತ್ತು ತಂದೆ ವಸುದೇವ ಅವರನ್ನು ಕಾರಾಗೃಹದಿಂದ ಬಿಡುಗಡೆ ಮಾಡಿದನು. ಜನರೆಲ್ಲ ಜಯ ಶ್ರೀಕೃಷ್ಣ ಎಂದು ಘೋಷಿಸಿದರು. ಧರ್ಮವು ಮತ್ತೆ ಜಯಿಸಿತು. ಪಾಠ: ಅಹಂಕಾರ ಮತ್ತು ಕ್ರೂರತೆ ಎಷ್ಟೇ ಬಲವಾಗಿದ್ದರೂ ಸತ್ಯ ಮತ್ತು ಧರ್ಮದ ಮುಂದೆ ಸೋಲುತ್ತವೆ.